ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ನಿತ್ಯನಾದ ತಂದೆಯಾದ ಯೇಸು ಕ್ರಿಸ್ತ ನಾಮದಲ್ಲಿ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ಧೈರ್ಯ ನೀಡುವ ದೇವರ ವಾಕ್ಯ ಭಾಗಗಳನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಯಾರದ್ದು? ಹೌದು, ಅಂಶ ಯಾರದ್ದು? ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿ ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿ, ಬುದ್ಧಿವಿಕಾಸ, ಕೃಪೆಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಹೃದಯವನ್ನು ಬೇಡಿಕೊಳ್ಳುವ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಸಮೃದ್ಧಿಯಾಗಿ ಫಲ ಕೊಡುವಂತೆ, ನಿತ್ಯ ಜೀವಕ್ಕೆ ಕರೆದೊಯ್ಯುವಂತೆ ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದಿಗೆ ಬೇಯಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಜೀವ ಸ್ವರೂಪನೇ, ಆತ್ಮಸ್ವರೂಪನೇ, ದೇವ, ಯಾರದ್ದು ಎನ್ನುವ ವಾಕ್ಯಭಾಗ ಅಂಶವನ್ನು ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧ ಗ್ರಂಥದ ವಾಕ್ಯಭಾಗಗಳಿಂದ ನಮ್ಮೆಲ್ಲರೊಂದಿಗೆ ಪರಿಶುದ್ಧ ಆತ್ಮ ಮೂಲಕ ಮಾತಾಡಬೇಕೆಂದು, ಹೋಗಬೇಕಾದ ಮಾರ್ಗ, ಸತ್ಯ, ಜೀವ ತೋರಿಸಬೇಕೆಂದು, ಹೀಗೆ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪರಿಶುದ್ಧ ಆತ್ಮನಿಗೆ ವಿಧೇಯರಾಗಿ ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗದ, ಶಾಶ್ವತವಾಗಿ ನಿಲ್ಲುವ, ಆದಿಯಲ್ಲಿದ್ದ ವಾಕ್ಯ, ದೇವರಾದ ವಾಕ್ಯ, ಸಮಸ್ತವನ್ನುಂಟು ಮಾಡಿದ ವಾಕ್ಯ, ಬೆಳಕಾದ ವಾಕ್ಯ, ಸೈತಾನನನ್ನು ಗೆದ್ದ ವಾಕ್ಯ, ವಾಕ್ಯದ ಪ್ರಕಾರ ಜೀವಿಸಲು ಸಹಾಯ ಮಾಡಬೇಕೆಂದು, ಹೀಗೆ ಈ ವಾಕ್ಯವು ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ, ದಾರಿಗೆ, ಜೀವಿತಕ್ಕೆ ದೀಪವಾಗಿ ಮಾರ್ಪಡಿಸಬೇಕೆಂದು, ಬೆಟ್ಟದ ಮೇಲೆ ಕಟ್ಟಿದ ಮನೆ ಮರೆಯಾಗಿರುವುದಿಲ್ಲ ಎನ್ನುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಸೈತಾನನನ್ನು ನಿಮ್ಮ ಮಕ್ಕಳಾದ ನಾವು ಈ ವಾಕ್ಯದ ಮುಖಾಂತರ ನಮ್ಮ ಕಾಲಗೆಳೆ ಹಾಕಿ ನಾಶ ಮಾಡುವ ಮಹಾಕೃಪೆ, ಅಧಿಕಾರ, ಜಯ ಜೀವಿತ, ಪರಿಶುದ್ಧ ಹೃದಯ ನೀಡಬೇಕೆಂದು, ಆತ್ಮಸ್ವರೂಪನಾದ ದೇವರೇ, ಎಲ್ಲೆಲ್ಲೂ ಇರುವಾತನೇ, ನಮ್ಮಲ್ಲಿ ವಾಸ ಮಾಡುವಾತನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಯಾರದ್ದು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆ ಹಾಡಿಕೊಂಡು ಪ್ರವೇಶಗೋಣ ಪ್ರೇರೆ. ಹಾಡು ನಿತ್ಯನಾದ ನನ್ನ ತಂದೆ. ಹೌದು ಪ್ರೇರೆ, ಯೇಸು ನಿತ್ಯನಾದ ತಂದೆಯಾಗಿದ್ದಾನೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ನಿತ್ಯನಾದ ನನ್ನ ತಂದೆ, ನಿನಗೆ ಸ್ತೋತ್ರವು. ನಿತ್ಯನಾದ ನಮ್ಮ ತಂದೆ, ನಿನಗೆ ಸ್ತೋತ್ರವು. ತರತರಗಳಿಂದಲೂ ಇರುವಾತನೇ, ತರತರಗಳಿಂದಲೂ ಇರುವಾತನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆನು, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆನು, ನಿತ್ಯನಾದ ನನ್ನ ತಂದೆ. ಭೂಮಿಯ ಆಕಾಶಗಳು ಗತಿಸಿ ಹೋದರು, ಮಾರ್ಪಾಡದೆ ಇರುವಂತ ನನ್ನೆಸುವೆ. ಭೂಮಿಯ ಆಕಾಶಗಳು ಮಾರ್ಪಟ್ಟರು, ಮಾರ್ಪಾಡದೆ ಇರುವಂತ ನನ್ನೆಸುವೆ. ನಿನ್ನೆ ಇವತ್ತು ಏಕರೀತಿಯಾಗಿ ಇರುವಾತನೇ, ನಿನ್ನೆ ಇವತ್ತು ಏಕರೀತಿಯಾಗಿ ಇರುವಾತನೇ, ನಿತ್ಯನಾದ ನನ್ನ ತಂದೆ. ಭೂಮಿಯ ಆಕಾಶಗಳು ಗತಿಸಿ ಹೋದರು, ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆಯೇ
ನನ್ನ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು. ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆ ಯೇಸುವೆ, ನಮ್ಮ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು. ಕೊಂಡಾಡಿ ಹಾಡಿ ನಾನು ನಾಟ್ಯವ ಮಾಡುವೆ, ಕೊಂಡಾಡಿ ಹಾಡಿ ನಾವು ನಾಟ್ಯವ ಮಾಡುವೆವು ಹೃದಯದಿಂದ ನಿತ್ಯನಾದ ನಮ್ಮ ತಂದೆ. ನೂತನ ಯೆರೂಸಲೇಮಿಗಾಗಿ ಸಿದ್ಧಗೊಳ್ಳುವೆನು, ನೂತನ ಸೃಷ್ಟಿಯಾಗಿ ನಾನು ಮಾರ್ಪಡುವೆನು. ನೂತನ ಯೆರೂಸಲೇಮಿಗಾಗಿ ಸಿದ್ಧಗೊಳ್ಳುವೆನು ತಂದೆ, ನೂತನ ಸೃಷ್ಟಿಯಾಗಿ ನಾ ಮಾರ್ಪಡುವೆನು. ನನ್ನ ತಂದೆ ಯೇಸಪ್ಪ ಆತ್ಮದೇವನೇ ಸ್ತೋತ್ರವು, ನನ್ನ ತಂದೆ ಕ್ರಿಸ್ತೇಸುವೆ ಪರಿಶುದ್ಧಾತ್ಮ ದೇವರೇ ಸ್ತೋತ್ರವು. ನಿತ್ಯನಾದ ನನ್ನ ತಂದೆ, ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು. ಯುಗ ಯುಗಗಳಿಂದಲೂ ಇರುವಾತನೇ, ಆದಿ ಅಂತ್ಯ ಇಲ್ಲದ ಆತ್ಮರೂಪನೇ, ನಿನ್ನೆ ಇವತ್ತು ಏಕರೀತಿಯಾಗಿ ಇರುವಾತನೇ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆನು. ನಿತ್ಯನಾದ ನನ್ನ ತಂದೆ, ನಿತ್ಯನಾದ ನನ್ನ ತಂದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, fire, living water flow. Amen. We welcome you, Father God Almighty, in this place. We welcome you, Son of God, Jesus Christ, in this word of God. We welcome you, Holy Ghost, fire of God, in your word. We listen and guide us, Lord. Lead us right way we think and understand, and we live for God. In Jesus Christ mighty name, Amen, Amen. ಬನ್ನಿರಿ ಪ್ರೇರೆ, ಯಾರದ್ದು ಇನ್ನು ಅಂಶದಲ್ಲಿ ನಾವು ಪ್ರವೇಶ ಆಗೋಣ. ಒಂದು ಸನ್ನಿವೇಶದ ಮುಖಾಂತರ ನೋಡೋಣ ಪ್ರೇರೆ. ಒಂದು ಬಸ್ಸಿನಲ್ಲಿ ಕೆಲವರು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು. ಆ ಬಸ್ಸಿನಲ್ಲಿ ಒಂದು ನೋಡಲಿಕ್ಕೆ ಉತ್ತಮವಾದ ಕಾಣುತ್ತಿರುವ ಆ ಸೂಟ್ ಕೇಸ್ ಒಂಟಿಯಾಗಿ ಬಿದ್ದಿರುವಂತೆ, ಯಾರದ್ದೂ ಅಲ್ಲದಂತೆ ಬಿದ್ದಿರುವಂತೆ ಕಂಡು ಬಂದಿತು. ಯಾರೋ ಮರೆತು ಹೋಗಿರಬಹುದು ಎಂದು ಪ್ರಯಾಣಿಕರ ಅಲ್ಲಿ ಒಬ್ಬತನು ಹೀಗೆ ಯೋಚಿಸಿದನು, ಯಾರೋ ಮರೆತು ಹೋಗಿರ್ಬೋದೆಂದು. ಆಮೇಲೆ ಆತನು, ನಾನು ಬಸ್ಸು ಇಳಿಯುತ್ತಿರುವಾಗ ಯಾರಿಗೆ ತಿಳಿಯದಂತೆ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಇಳಿದು ಹೋಗುತ್ತೇನೆ. ಪೆಟ್ಟಿಗೆಯೊಳಗಿರುವ ಬೆಲೆಯುಳ್ಳ ವಸ್ತುಗಳು ಎಲ್ಲ ನನ್ನ ಸ್ವಂತ ಆಗುತ್ತವೆ ಎಂದು ಅಂದುಕೊಂಡ ಪ್ರೇರೆ. ಆತನ ಪಕ್ಕದಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಕೂಡ ಹಾಗೆಯೇ ತನ್ನ ಮನಸ್ಸಿನೊಳಗೆ ನೆನೆಸುತ್ತಿದ್ದನು. ಬಸ್ಸು ಒಂದು ಸ್ಥಳದಲ್ಲಿ ನಿಂತುಕೊಂಡಿತ್ತು. ಇಬ್ಬರು ಒಂದೇ ಸಮಯದಲ್ಲಿ ಆ ಸೂಟ್ ಕೇಸನ್ನು, ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡರು. ಮೊದಲನೇ ವ್ಯಕ್ತಿ ಈ ಸೂಟ್ ಕೇಸ್ ನನ್ನದು ಎಂದರೆ, ಎರಡನೇ ವ್ಯಕ್ತಿ ಇಲ್ಲ, ಈ ಪೆಟ್ಟಿಗೆ ನನ್ನದೆಂದು ಪ್ರಮಾಣ ಮಾಡಲು ತೊಡಗಿದನು. ಹೀಗೆ ಅವರಿಬ್ಬರ ನಡುವೆ ಜಗಳ, ವಿವಾದ ದೊಡ್ಡದಾದಾಗ ಪೊಲೀಸ್ ಸ್ಟೇಷನ್ಗೆ ಹೊರಟು ಹೋದರು. ಅಲ್ಲಿ ಪೆಟ್ಟಿಗೆಯನ್ನು ತೆರೆದಾಗ ಅದರೊಳಗೆ, ಪೊಲೀಸರ ಮುಖಾಂತರ ಪೆಟ್ಟಿಗೆ ತೆರೆದಾಗ ಅದರೊಳಗೆ ಮನುಷ್ಯನ ಶರೀರದಿಂದ ಆ ಕಡಿಯಲ್ಪಟ್ಟ ಕಾಲುಗಳು, ಕೈಗಳು ಮೊದಲಾದ ಮನುಷ್ಯ ದೇಹದ ಅವಯವಗಳಿದ್ದವು. ಇಬ್ಬರನ್ನು ಅರೆಸ್ಟ್ ಮಾಡಿ ಆ ಜೈಲಿನೊಳಗೆ ಹಾಕಿದರು. ಅದು ಪ್ರೇರೆ. ಇತರರ ವಸ್ತುಗಳನ್ನು ಆಶಿಸುವುದರ ಮುಖಾಂತರ ಬರುವಂಥ ಕೇಡು ತಪ್ಪುವುದಿಲ್ಲ. ಹೌದು. ಹೀಗೆ ಆತನು ಪ್ರಾರಂಭದೊಳಗೆ ಮುರಿದು ಹಾಕದೋದರೆ, ಕಟ್ ಮಾಡದಿದ್ದರೆ ಆ ಕೆಟ್ಟ ಆಸೆ, ಎದುರವರುವುದನ್ನು ಆಶಿಸುವುದು
ನಿನ್ನ ಮನಸ್ಸಿನೊಳಗೆ ಸ್ಥಳ ಕೊಡಬಾರ್ದು ಪ್ರೇರೆ. ನಿನ್ನ ನೆರೆಯವರ ಆಸ್ತಿಪಾಸ್ತಿಯನ್ನು, ಹೆಣ್ಣಾಳು ಗಂಡಾಳನ್ನು, ಹೆಂಡತಿಯನ್ನು, ವಸ್ತು ವಾಹನವನ್ನು ಆಶಿಸಬಾರದು. ಆದರೆ ಹೀಗೆ ಪ್ರಭು ನಿನಗೆ ನೀಡಿದ ಎಲ್ಲ ಥರದ ಚಿಕ್ಕ ದೊಡ್ಡ ವಸ್ತು ಆಶೀರ್ವಾದಗಳಿಗಾಗಿ ದೇವರನ್ನು ಸ್ತುತಿಸಬೇಕಾಗಿದೆ ಪ್ರೇರೆ. ಅದೇ ಶ್ರೇಷ್ಠ ಭಕ್ತಿ ಆಶೀರ್ವಾದ. ಹೌದು. ಮತ್ತು ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ, ತಿಮೋತಿ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, 1 ತಿಮೋತಿ ಚಾಪ್ಟರ್ 6 ವರ್ಸ್ 10th ವರ್ಡ್ ಇಲ್ಲಿ ಓದುವುದಾದರೆ, ಹಣದ ಆಸೆಯು ಸಮಸ್ತ ಕೇಡಿಗೆ ಮೂಲ ಕಾರಣ. ಅದು ಪ್ರೇರೆ, ಹಣದಾಸೆ ಸಮಸ್ತ ಕೇಡಿಗೆ ಮೂಲ ಕಾರಣ. ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಹಣದಾಸೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅದು ಪ್ರೇರೆ, ಅನೇಕರು ಹಣದಾಸೆ ನಿಮಿತ್ತ, ವಸ್ತುಗಳ ನಿಮಿತ್ತ, ವ್ಯಕ್ತಿಗಳ ನಿಮಿತ್ತ, ಅದಕ್ಕಾಗಿ ಅದೆಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ ಪ್ರೇರೆ. ಕೆಲವರು ಅದಕ್ಕಾಗಿ ಆತುರ ಪಡುತ್ತಾರಂತ. ಕೆಲವರಂದರೆ ವಿಶ್ವಾಸಿಗಳು ಮುಖ್ಯವಾಗಿ ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡುತ್ತಾರೆ. ದೇವರ ವಾಕ್ಯವನ್ನು ನೆನೆಸಿಕೊಳ್ಳುವುದಿಲ್ಲ. ಸುಂದರವಾದ ವಸ್ತು, ಸ್ತ್ರೀ ಪುರುಷ, ವ್ಯಕ್ತಿ ಮತ್ತು ತಿನ್ನುವ ಪದಾರ್ಥ ಕಂಡು ಬಂದರೆ ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅನಾರೋಗ್ಯದಿಂದ, ಪೈಶಾಚಿಕ ದಾಳಿಯಿಂದ. ಹೀಗೆ ನಾವು ದೇವರ ಮನುಷ್ಯನಂತೆ ಇವುಗಳಿಗೆ ದೂರವಾಗಿರುವ ಪ್ರೇರೆ. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡಬೇಕು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಎಂದು ಪೌಲನು ತಿಮೋತಿಯನಿಗೆ ಹೇಳುತ್ತಿದ್ದಾನೆ. ತಿಮೋತಿ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11-12ನೇ ವಾಕ್ಯದಲ್ಲಿ. ಅದು ಪ್ರೇರೆ, ಹಣದಾಸೆಗೆ ಅನೇಕರು ಸಕಲ ವಿಧವಾದ ಕೆಟ್ಟತನಕ್ಕೆ ಕಾರಣ ಆಗುತ್ತಿದ್ದಾರೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಆತುರಪಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ, ತಮ್ಮದಲ್ಲದ ಕಷ್ಟಗಳಿಂದ, ಸೈತಾನನ ಆಕ್ರಮಣಗಳಿಂದ ತಿವಿಸಿಕೊಳ್ಳುತ್ತಿದ್ದಾರೆ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 36ನೇ ವಾಕ್ಯ, ಸ್ಲಾಮ್ಸ್ 119 ಚಾಪ್ಟರ್ 36th ವರ್ಡ್ ಇಲ್ಲಿ ಓದೋದಾದರೆ, ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು. ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ, ದೇವರೇ ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ಹಣದ ಕಡೆಗೆಲ್ಲ, ಈ ಲೋಕದ ಅಳಿದೋಗುವ ವಸ್ತುಗಳ ವ್ಯಕ್ತಿಗಳ ಕಡೆಗೆಲ್ಲ, ಶಾಶ್ವತವಾಗಿ ನಿಲ್ಲುವ ನಿನ್ನ ವಾಕ್ಯದ ಕಡೆಗೆ, ಪಾಪವನ್ನು ಗೆಲ್ಲುವ ನಿನ್ನ ಆಜ್ಞೆಗಳ ಕಡೆಗೆ, ಕಟ್ಟಳೆಗಳ ಕಡೆಗೆ ತಿರುಗಿಸು. ಅದು ಪ್ರೇರೆ. ದೇವರ ಆಜ್ಞೆಯನ್ನು ಮೀರುವುದೇ ಪಾಪ. ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವುದೇ ದೇವರಿಗೆ ಮಹಿಮೆ ಪ್ರೇರೆ. ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಯೇಸು ಕ್ರಿಸ್ತನ ಪ್ರೀತಿಸುವುದಾಗಿದೆ. ಹೀಗೆ ಯಾರದ್ದು ಎನ್ನುವ ಅಂಶಭಾಗದಲ್ಲಿ ನೋಡ್ತಿದ್ದೇವೆ ಪ್ರೇರೆ. ಬೇರೊಬ್ಬರ ವಸ್ತುವನ್ನು, ಹಣ, ಬೆಲೆ ಬಾಳುವ ಬಟ್ಟೆ ಬರೆ ಆಶಿಸುವುದು ಅಪಾಯಕರವೆಂದು ನೋಡಿದೆವು. ಕಡೆಯಲ್ಲಿ ಜಗಳ, ಪೊಲೀಸ್ ಸ್ಟೇಷನ್. ಅದು ಪ್ರೇರೆ. ಶಾರೀರಿಕ ಸ್ವಭಾವದಲ್ಲಿ ಜೀವಿಸುವುದು, ಆಲತರವಾದ ತೀವ್ರತೆಗಳಿಗೆ ತಿವಿಸಿಕೊಳ್ಳುವುದು ಆತುರಪಟ್ಟು. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ವಿಮೋಚನಾ ಕಾಂಡ 23ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 8th ವರ್ಡ್ ಇಲ್ಲಿ ಓದುವುದಾದರೆ, ಲಂಚವನ್ನು ತೆಗೆದುಕೊಳ್ಳಬಾರದು. ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ. ಅದು ಪ್ರೇರೆ. ನೀವು ನನಗೆ ಪರಿಶುದ್ಧ ಜನರಾಗಿರಬೇಕು ಆದುದರಿಂದ ಎಂದು ಹೇಳುತ್ತಾ
ಲಂಚವನ್ನು ತೆಗೆದುಕೊಳ್ಳಬಾರದು ನನ್ನ ಜನರು, ಅಥವಾ ಕಿಡುಕಿನಿಂದ ದೂರ ಇರಬೇಕಾದವರು, ಸೈತಾನನ ಕೀಡಿಗೆ ಸಿಕ್ಕಬಾರದೆಂದರೆ, ಶಾಪ ಪಾಪದ ಬಲೆಗೆ, ಅನಾವಶ್ಯಕ ಮರಣಗಳಿಗೆ, ಕಂಗೆಟ ಜೀವಿತಕ್ಕೆ ಒಳಗಾಗಬಾರದೆಂದರೆ ಲಂಚ ತೆಗೆದುಕೊಳ್ಳಬಾರದು. ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ. ಲಂಚ ತೆಗೆದುಕೊಳ್ಳಬಾರ್ದಂತ ಪ್ರೇರೆ. ದೇವಜನರು, ಅನ್ಯಜನರು ಯಾರಾದರೂ ಕೂಡ ಆ ಲಂಚ ಕಣ್ಣುಳ್ಳವರನ್ನು ಕುರುಡರನ್ನಾಗಿ ಮಾಡುತ್ತದೆ ಅಂತ ಪ್ರೇರೆ. ಅನ್ಯಜನರು ದೇವರನ್ನು ನಂಬಿಲ್ಲ, ಅವರು ಆತ್ಮೀಯ ಕಣ್ಣು ಇಲ್ಲ ಅವರಿಗೆ. ಆದರೆ ದೇವಜನರು ಕೂಡ ತೆಗೆದುಕೊಂಡರೆ, ಯೇಸುವನ್ನು ನಂಬಿದವರು, ಅವರು ಕೂಡ ದೇವರ ವಾಕ್ಯ ಎಂಬ ಕಣ್ಣು ಕುರುಡವಾಗುತ್ತದೆ, ವಿಶ್ವಾಸ ಎಂಬ ಕಣ್ಣು ಕುರುಡವಾಗುತ್ತದೆ. ಲಂಚ ತೆಗೆದುಕೊಳ್ಳುವುದಂದರೆ ದೇವರು ವಾಕ್ಯದ ಪ್ರಕಾರ ಹಣವನ್ನು, ಕಾಣಿಕೆಯನ್ನು ತೆಗೆದುಕೊಳ್ಳುವುದು ಅಥವಾ ಕಾಣಿಕೆ ಕೊಡುವುದು. ಹೌದು ಪ್ರೇರೆ. ಅಥವಾ ಕೆಲಸದಲ್ಲಿ ಲಂಚ ತೆಗೆದುಕೊಳ್ಳಬಾರದು ಕ್ರೈಸ್ತರು. ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ. ಪರಲೋಕ ಮಾರ್ಗದಲ್ಲಿ ಹೋಗದಂತೆ ನರಕ ಮಾರ್ಗದಲ್ಲಿ ಹೋಗುತ್ತೇವೆ ಪ್ರೇರೆ. ಹೌದು. ಮತ್ತು ನಿರಪರಾಧಿಯ ಯಾದವನ ನ್ಯಾಯವನ್ನು ಕೆಡಿಸುತ್ತದೆ. ಲಂಚ ನಿರಪರಾಧಿ, ಅಪರಾಧಿ ಅಲ್ಲದವನನ್ನು ಅಪರಾಧಿಯನ್ನಾಗಿ ಮಾಡುತ್ತದೆ ಪ್ರೇರೆ. ಆತ ನ್ಯಾಯವನ್ನು ಕೆಡಿಸುತ್ತದಂತ ಪ್ರೇರೆ. ಒಂದು ದಿನ ಲಂಚ ತೆಗೆದುಕೊಳ್ಳುವ ನ್ಯಾಯವನ್ನು ಕೂಡ ಕೆಡಿಸುತ್ತದೆ. ಹೌದು. ಹೀಗೆ ನಾವು ಯಾರದ್ದು ಆಶಿಸಬಾರದು ಪ್ರೇರೆ. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ಹಣದ ಆಶೆಗೆ ಬಲಿಯಾಗಬೇಡಿರಿ. ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ. ಅವನು ಹಿಂಜರಿದರೆ, ಲಂಚ ತೆಗೆದುಕೊಳ್ಳಲು ಸಿದ್ಧವಾದರೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ. ಹಣದಾಸೆಗೆ ಬಲಿಯಾದರೆ, ಶರೀರಿಚ್ಛೆಗಳಿಗೆ ಬಲಿಯಾದರೆ, ವಸ್ತು ವಾಹನ ವ್ಯಕ್ತಿಗಳಿಗೆ ಬಲಿಯಾದರೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ ಎಂದು ಹೇಳುತ್ತಿದ್ದಾನೆ ದೇವರು. ಹೌದು. ನಾವು ದೇವರ ಕಡೆಯವರು ಪ್ರೇರೆ. ಯೇಸು ಕ್ರಿಸ್ತನು ದೇವರ ಕಡೆಯಿಂದ ನಮ್ಮ ಆತನು. ಹೌದು. ಹೀಗೆ ಯೇಸು ಕ್ರಿಸ್ತನ ಮುಖಾಂತರ ಸಮಸ್ತವು ನಮ್ಮದು. ಯೇಸು ಕ್ರಿಸ್ತನ ಮುಖಾಂತರ ನಾವು ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪಾಗಿದ್ದೇವೆ ಪ್ರೇರೆ. ಹೌದು. ಹೀಗೆ ಲಂಚ ತೆಗೆದುಕೊಳ್ಳಬಾರದೆಂದು ಹೇಳುತ್ತಿದ್ದಾನೆ. ಮತ್ತು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಡ್ಯೂಟರನಮಿ ಚಾಪ್ಟರ್ 16 ವರ್ಸ್ 19th ವರ್ಡ್. ಇಲ್ಲಿ ಓದುವುದಾದರೆ, ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ಸೇಮ್ ಅದರಂತಿದೆ ಪ್ರೇರೆ. ವಿಮೋಚನಾ ಕಾಂಡ 23ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿದಂತೆ. ಹೌದು. 2ರಷ್ಟು ಬರೆದಿದೆ. ಲಂಚ ತೆಗೆದುಕೊಳ್ಳಬಾರದು, ನೀವು ನ್ಯಾಯ ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು. ಲಂಚ ಬುದ್ಧಿವಂತರನ್ನು ಕುರುಡರನ್ನಾಗಿ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ಇದರಿಂದ ನ್ಯಾಯವಾಗಿ ನಡೆಯಬೇಕು ಪ್ರೇರೆ. ವಾಕ್ಯವೇ ನ್ಯಾಯ, ಯೇಸು ಕ್ರಿಸ್ತನ ಮಾತುಗಳೇ ನ್ಯಾಯ, ದೇವರಲ್ಲಿ ವಿಶ್ವಾಸ ಇಡುವುದೇ ನ್ಯಾಯ. ಹೌದು ಪ್ರೇರೆ. ನುಡಿದಂತೆ ನಡೆಯುವುದೇ ನ್ಯಾಯ. ಯೇಸು ಕ್ರಿಸ್ತನೇ ಆ ನ್ಯಾಯವಾಗಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನೇ ಒಳ್ಳೆಯ ತೀರ್ಮಾನವಾಗಿದ್ದಾನೆ, ನಾವು ಹಿಡಿಯಬೇಕಾದ ಪಕ್ಷವಾಗಿದ್ದಾನೆ, ಬುದ್ಧಿ ನೀಡುವ ದೇವರಾಗಿದ್ದಾನೆ ಪ್ರೇರೆ. ನ್ಯಾಯವನ್ನು ನಿರ್ಣಯಿಸುವ ಜ್ಞಾನ ನೀಡುತ್ತಾನೆ. ಹೀಗೆ ವಾಕ್ಯದೊಳಗೆ ನೋಡುವುದಾದರೆ ಇನ್ನೊಂದು ವಾಕ್ಯ, ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 31ನೇ ವಾಕ್ಯದೊಳಗೆ ಓದುತ್ತೇವೆ ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 17. ಮಾರ್ಕ್ ಅನ್ನು ಸುವಾರ್ತೆ 10ನೇ ಅಧ್ಯಾಯ ಪ್ರೇರೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಾಕ್ಯದಿಂದ ನೋಡುತ್ತೇವೆ. ಯೇಸು ಹಣದ ಭ್ರಮೆಯಿಂದ ಉಂಟಾಗುವ ಕೇಡನ್ನು ತೋರಿಸಿದ್ದು. ಯೇಸು ಹಣದ ಭ್ರಮೆಯಿಂದ ಕೇಡು ಉಂಟಾಗುತ್ತದೆ ಎಂದು ತೋರಿಸಿದ್ದಾನೆ ಪ್ರೇರೆ. 17ನೇ ವಾಕ್ಯದಿಂದ 17th ವರ್ಡ್ನಿಂದ 10ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 17ನೇ ವಾಕ್ಯದಿಂದ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ,
ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ತವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು. 19ನೇ ವಾಕ್ಯದಿಂದ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. 20ನೇ ವಾಕ್ಯದಿಂದ 20 ವರ್ಡ್ ಆನ್ವರ್ಡ್ಸ್. ಅವನು ಆತನಿಗೆ ಯೇಸುವಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. 22ನೇ ವಾಕ್ಯ 22nd ವರ್ಡ್. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ಮರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. 23rd ವರ್ಡ್. 23ನೇ ವಾಕ್ಯ. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು. 24ನೇ ವಾಕ್ಯ 24th ವರ್ಡ್. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಹೇಳಿದನು. 25-26ನೇ ವಾಕ್ಯ 25th 26th ವರ್ಡ್. ಹೌದು ಪ್ರೇ. ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. 28ನೇ ವಾಕ್ಯ 28th ವರ್ಡ್. ಪೇತ್ರನು ಯೇಸುವಿಗೆ, ಇಗೋ, ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು 29th ವರ್ಡ್ 29ನೇ ವಾಕ್ಯ. ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವುಗಳು ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆದರೆ ಬಹುಮಂದಿ ಮೊದಲಿನವರು ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದನು. ಹೌದು ಪ್ರೇರೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ಓದುತ್ತೇವೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 17 to 31st ವರ್ಡ್. ಇಲ್ಲಿ ನಾವು ನೋಡುತ್ತೇವೆ ಪ್ರೇರೆ, ಹಣದ ಭ್ರಾಂತಿಯಿಂದ ಉಂಟಾಗುವ ಕೇಡನ್ನು ಯೇಸು ತೋರಿಸ್ತಿದ್ದಾನೆ. ಆತನು ಎಲ್ಲ ಆಜ್ಞೆಗಳನ್ನು ನೆರವೇರಿಸಿರುತ್ತಾನೆ. ಆದರೆ ಆಸ್ತಿ ಮಾರಿ ಬಡವರಿಗೆ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸಿ ಎಂದಾಗ ಆತನು ಮುಖ ಬಾಡಿದಾತನಾಗಿ ಹೊರಟು ಹೋಗಿಬಿಡುತ್ತಾನೆ. ಯೇಸು ಶಿಷ್ಯರಿಗೆ ಹೇಳುತ್ತಾನೆ, ನೋಡಿರಿ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಅಥವಾ ದೇವರ ಕಾರ್ಯಗಳಲ್ಲಿ ದೇವರ ವಾಕ್ಯದ ಪ್ರಕಾರ ದೇವರು ಬಯಸಿದಂತೆ ದೇವರ ಪರಿಶುದ್ಧಾತ್ಮ ತುಂಬಿಕೊಂಡು ದೇವರ ಪರಿಶುದ್ಧಾತ್ಮ ವಿಧೇಯರಾಗಿ ಯೇಸುವಿನ ಆತ್ಮ ಪಡೆದು ಪರಲೋಕ ಮುದ್ರೆಯಾದ ಪರಿಶುದ್ಧಾತ್ಮ ಧರಿಸಿ ದೇವರ ಕಡೆಯವರಾಗಿ ದೇವಲೋಕ ಸೇರಬೇಕಂದ್ರೆ ಐಶ್ವರ್ಯಗೆ ಅಸಾಧ್ಯ. ಐಶ್ವರ್ಯವಂತರಿಗೆ ಕಾರಣ ಅವರು ಆಸ್ತಿಯನ್ನು ನೆಚ್ಚಿಕೊಂಡಿದ್ದಾರೆ. ಬಡವರಿಗೆ ಕೊಡೆಂದರೆ ಬಡವರು ಕೊಡುವುದಿಲ್ಲ, ಅವರು ಬಡ್ಡಿಗೆ ಕೊಡಲು ಇಷ್ಟಪಡುತ್ತಾರೆ ಬೇಕಿದ್ದರೆ. ಮತ್ತು ಕೊಟ್ಟಷ್ಟು ತಿರುಗಿ ಬರುತ್ತದೆ ಎನ್ನುವರಿಗೆ ಕೊಡಲು ಸಿದ್ಧರಾಗುತ್ತಾರೆ. ಮತ್ತು ತಾವು ದಾನ ಧರ್ಮ ಮಾಡುತ್ತೇವೆ ಎಂಬ ಡಂಗುರ ಸಾರಿಸಲು ಪ್ರಯತ್ನಿಸುತ್ತಾರೆ. ಇವರು ಎಷ್ಟು ಅಸಾಧ್ಯ ದೇವರ ರಾಜ್ಯದಲ್ಲಿ ಸ್ವರ್ಗದಲ್ಲಿ ಸೇರುವುದು, ಪರಿಶುದ್ಧಾತ್ಮ ಪಡೆಯುವುದು ಎಂದಾಗ ಶಿಷ್ಯರು ಬೆರಗಾಗುತ್ತಾರೆ. ಆದರೆ ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಪೇತ್ರನಿಗೆ ಹೇಳುತ್ತಾನೆ ಯೇಸು. ಐಶ್ವರ್ಯವಂತರು ಸ್ವರ್ಗದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದಾಗ ಪೇತ್ರನಿಗೆ ಕೇಳುತ್ತಾನೆ, ಪ್ರೇರೆ, ಸ್ವಾಮಿ, ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು. ಅಂದರೆ ಶಿಷ್ಯರು ಯೇಸು ಕರೆದಾಗ ತಮ್ಮ ಮೀನು ಬಲೆಗಳನ್ನು, ತಂದೆ ತಾಯಿಯನ್ನು, ತಮಗಿರುವ
ಜೀವಿತದ ಗುರಿ ಉದ್ದೇಶಗಳನ್ನು ಬಿಟ್ಟು, ಲೌಕಿಕ ಜ್ಞಾನ ಬಿಟ್ಟು, ಭೂಲೋಕದ ವ್ಯಾಮೋಹ ಬಿಟ್ಟು ಯೇಸುವನ್ನು ಹಿಂಬಾಲಿಸಿರ್ತಾರೆ ಪ್ರೇರೆ. ಎಲ್ಲ ಬಿಟ್ಟು ಬಂದಿದ್ದೇವೆ, ನಮಗೇನು ಸಿಕ್ಕುವುದು ಎಂದಾಗ, ನಾವು ಸೇರುತ್ತೇವಾ ಎಂದಾಗ ಪರಲೋಕ ರಾಜ್ಯ, ಸ್ವರ್ಗ ರಾಜ್ಯ, ದೇವಲೋಕ. ದೇವರಿಗೆ ಸಾಧ್ಯ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಅನ್ನುತ್ತಾನೆ ಪ್ರೇರೆ. ಹೌದು ಪ್ರೇರೆ. ಹೀಗೆ ಐಶ್ವರ್ಯದಿಂದ, ಹಣದ ಭ್ರಮೆಯಿಂದ ಕೇಡನ್ನು ತೋರಿಸುತ್ತಾನೆ. ಆತ ದೇವರನ್ನು ಪ್ರೀತಿಸಿದ್ದ, ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದ. ಆದರೆ ಹಣದ ಭ್ರಮೆ ಇತ್ತು ಪ್ರೇರೆ. ಹಣದ ಭ್ರಮೆ ಸಕಲ ವಿಧವಾದ ಕೇಡಿಗೆ ಹಲತಿ ವಿಧವಾದ ಕಾರಣ ಆಗುತ್ತದೆ ಪ್ರೇರೆ. ವಿಶ್ವಾಸದಿಂದ ಭ್ರಷ್ಟರಾಗುತ್ತಾರೆ. ಮನುಷ್ಯರ ಬುದ್ಧಿಯನ್ನು ಮಂಕು ಮಾಡುತ್ತದೆ, ಬಡವರ ನ್ಯಾಯ ತಪ್ಪಿಸುತ್ತದೆ. ಹೀಗೆ ನಿನ್ನ ಹೃದಯ ಎಲ್ಲಿದೆಯೋ ಅಲ್ಲೇ ನಿನ್ನ ಪ್ರೇರೆ ನಿನ್ನ ಮನಸ್ಸು ಇರುವುದು. ಹೀಗೆ ಯೇಸು ಹೇಳುತ್ತಿದ್ದಾನೆ, ನಮ್ಮ ಹೃದಯ ದೇವರಲ್ಲಿದೆಯಾ? ನಮ್ಮ ಮನಸ್ಸು, ನಮ್ಮ ಇಷ್ಟ, ನಮ್ಮ ಪ್ರೀತಿ ದೇವರ ವಾಕ್ಯದಲ್ಲಿರಬೇಕು ಪ್ರೇರೆ. ಪರಲೋಕದಿಂದ ಇಳಿದು ಬಂದು ಭೂಲೋಕಕ್ಕೆ ಜೀವವನ್ನುಂಟು ಮಾಡಿದ ತಂದೆಯ ದೇವರ ಬಳಿಗೆ ಮಾರ್ಗ ಏರ್ಪಡಿಸಿದ ಯೇಸುವನ್ನು ಪ್ರೀತಿಸಬೇಕು ನಮ್ಮ ಹೃದಯದಲ್ಲಿ. ಯೇಸು ನಮ್ಮ ಪಾಪ ಶಾಪ ತೆಗೆದುಕೊಂಡು ಶಿಲುಬೆಯಲ್ಲಿ ಸತ್ತು ಮರಣ ಹೊಂದಿ ಸಮಾಧಿಯಾಗಿ 3ನೇ ದಿನ ಎದ್ದು ನಮ್ಮನ್ನು ಪಾಪದ ವಶದಿಂದ, ಮರಣಾಧಿಕಾರಿ ವಶದಿಂದ, ಶರೀರದ ಇಚ್ಛೆಗಳಿಂದ ಬಿಡಿಸಿದ್ದಾನೆ ಪ್ರೇರೆ. ಸೈತಾನ್ನಿಂದ ತಂದೆಯ ದೇವರ ಬಳಿಗೆ ಸೇರಿಸಿದ್ದಾನೆ. ತನ್ನ ಸಮಾಧಿಯಿಂದ ಎದ್ದ ಪುನರುತ್ಥಾನ ಶಕ್ತಿಯಿಂದ, ಮರಣ ಮುಳ್ಳನ್ನು ಮುರಿದ ಶಕ್ತಿಯಿಂದ, ಸಮಾಧಿ ಗೆದ್ದ ಶಕ್ತಿಯಿಂದ, ಪರಿಶುದ್ಧ ಆತ್ಮಶಕ್ತಿಯಿಂದ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡಿ ಮುಕ್ತಾಯ ಮಾಡೋಣ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 28ನೇ ವಾಕ್ಯ. ಪ್ರಾಬ್ಸ್ ಚಾಪ್ಟರ್ 11 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ, ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಆದರೆ ಸೊಲೊಮೋನ ಜ್ಞಾನಿ ಹೇಳುತ್ತಿದ್ದಾನೆ, ದಾವೀದನ ಮಗ, ಧನವನ್ನು ನಂಬಿದವನು ಬಿದ್ದು ಹೋಗುತ್ತಾನದ ಪ್ರೇರೆ. ದೇವರನ್ನು ನಂಬಬೇಕು ಎಂದು ಅರ್ಥ. ಬಿದ್ದು ಹೋಗುವನೆಂದರೆ ಪಾತಾಳಕ್ಕೆ, ನರಕಕ್ಕೆ, ಸಮಸ್ಯೆಗಳಲ್ಲಿ, ಅನಾರೋಗ್ಯದಲ್ಲಿ, ಚಿಂತೆಗಳಲ್ಲಿ, ಕತ್ತಲೆಯಲ್ಲಿ, ಕುರುಡುತನದಲ್ಲಿ, ಅನ್ಯಾಯದಲ್ಲಿ. ಧನವನ್ನು ನಂಬಿದವರು ಬಿದ್ದು ಹೋಗುತ್ತಾರೆ. ದೇವರನ್ನು ನಂಬುವವರು ಎದ್ದೇಳುತ್ತಾರೆ, ದೇವರ ಲೋಕ ಪ್ರವೇಶವಾಗುತ್ತಾರೆ. ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಭಕ್ತಿಯಲ್ಲಿ, ದೈವಶಕ್ತಿಯಲ್ಲಿ, ಆತ್ಮಾಭಿಷೇಕದಲ್ಲಿ, ಸೈತಾನನನ್ನು ತುಳಿದು ನಾಶ ಮಾಡುವುದರಲ್ಲಿ, ವಿಶ್ವಾಸ ಎಂಬ ನಂಬಿಕೆ ಎಂಬ ಐಶ್ವರ್ಯದಲ್ಲಿ ದೇವರನ್ನು ನಂಬಿದವರು ಎದ್ದೇಳುತ್ತಾರೆ ಪ್ರೇರೆ. ಧನವನ್ನು ನಂಬಿದವನು ಬಿದ್ದು ಹೋಗುತ್ತಾನೆ. ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಸದ್ಧರ್ಮಿ, ಆ ಧನದಿಂದ ಸದ್ಧರ್ಮ ಮಾಡಬೇಕು. ದೇವರ ವಾಕ್ಯದ ಪ್ರಕಾರ ಅದನ್ನು ಉಪಯೋಗಿಸುವುದು ಧನ. ಆ ಐಶ್ವರ್ಯವಂತನಿಗೆ ಯೇಸು ಹೇಳುತ್ತಾನೆ, ನಿನ್ನ ಅಪಾರ ಆಸ್ತಿ ಪಾಸ್ತಿ ಇದೆಯಲ್ಲ, ಅದನ್ನು ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಹಂಚಿ ಎಂದಾಗ ಆತ ಹಂಚಲಿಲ್ಲ. ಆದರೆ ಸದ್ಧರ್ಮಿಯು, ದೇವರನ್ನು ನಂಬಿದವನು ಹಂಚುತ್ತಾನೆ ಮತ್ತು ಕುಡಿಯಾಗಿ ಚಿಗುರುತ್ತಾನೆ, 2ರಷ್ಟು ಪಡೆದುಕೊಳ್ತಾನೆ. ಕುಡಿಯ ಅಂದರೆ ಒಂದು ಬಳ್ಳಿಯ ಥರ ಅನೇಕ ಕಡೆಗೆ ಹರಡಿ ಫಲ ಕೊಡುತ್ತಾನೆ. ಹೀಗೆ ನಾವು ಕೂಡ ದೇವರನ್ನು ನಂಬಿ ಎದ್ದೇಳೋಣ ಪ್ರೇರೆ. ಪರಲೋಕ ಜೀವಿತಕ್ಕಾಗಿ ಪರಲೋಕ ಸೇರೋಣ. ಪರಲೋಕದಲ್ಲಿರೋ ತಂದೆಗೆ ದರ್ಶಿಸೋಣ. ಸದ್ಧರ್ಮಿಯ ಕುಡಿಯ ಹಾಗೆ ಚಿಗುರುವನು ಎನ್ನುವಂತೆ ನಾವು ದೇವರ ವಾಕ್ಯ ಪ್ರಕಾರ ನಡೆದು ಸದ್ಧರ್ಮಿಗಳಾಗೋಣ ಪ್ರೇರೆ. ಕಡೆಯ ದಿನದಲ್ಲಿ ಅನೇಕರು ಹೇಳ್ತಾರಂತ ಪ್ರೇರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದೆವು, ಮಹತ್ ಕಾರ್ಯಗಳನ್ನು ಮಾಡಿದೆವು, ಪ್ರವಾದಿಸಿದೆವು, ಬೋಧಿಸಿದೆವು, ನಮ್ಮ ಬೀದಿಗಳಲ್ಲಿ ನೀವು ನಡೆದಾಡಿದಿರಿ, ನಮ್ಮೊಂದಿಗೆ ಊಟ ಮಾಡಿದಿರಿ ಎಂದು ಹೇಳುತ್ತಾರೆ. ಆದರೆ ನಾನು ಅವರಿಗೆ ಖಂಡಿತವಾಗಿ ಹೇಳುವೆನು, ಅಧರ್ಮಿಗಳೇ, ನನ್ನಿಂದ ತೊಲಗಿ ಹೋಗಿರಿ, ಇಂದಿಗೂ ನಿಮ್ಮ ಗುರುತನ್ನು ಕಾಣೆನು. ಅಧರ್ಮಿಗಳು ಅಂತ ಪ್ರೇರೆ. ಅಧರ್ಮಿ ಅಂದರೆ ಧರ್ಮವನ್ನು ಮೀರಿದವರು, ಹೌದು, ಧನವನ್ನು ನಂಬಿದವರು, ದೇವರಿಗಿಂತ
ಲೋಕದ ಅಧಿಕಾರಕ್ಕೆ ಮಣಿದವರು ದೇವರ ಅಧಿಕಾರ ಕೆಳಗೆ ಸರಿಯಾಗಿ ಬರದೆ, ಕಣ್ಣಿಗೆ ಕಾಣುವ ಚೆಲುವಾದವುಗಳಿಂದ ಕಾಣದಿರುವಾತನ್ನು ಮಹಿಮೆಪಡಿಸದವರು, ಎಲ್ಲದಕ್ಕಿಂತ ದೇವರನ್ನು ಪ್ರೀತಿಸದವರು, ಪ್ರೇರೆ ನಿಜವಾದ ದೇವರ ಜ್ಞಾನ ಪಡೆಯದವರು, ಲಂಚದಿಂದ ಕಣ್ಣು ಕುರುಡಾದವರು, ನ್ಯಾಯವನ್ನು ತಪ್ಪಿಸಿದವರು, ಬಡವರ ನ್ಯಾಯ. ಹೀಗೆ ಯಾರದ್ದು ಎನ್ನುವ ಅಂಶವನ್ನು ಧ್ಯಾನಿಸಿಕೊಂಡೇ ಪ್ರೇರೆ. ವಿಶೇಷವಾಗಿ ಇದರಲ್ಲಿ ಮುಖ್ಯವಾಕ್ಯ, ಹಣದಾಸೆಯು ಸಮಸ್ತ ವಿಧವಾದ ಕೇಡಿಗೆ ಮೂಲ ಕಾರಣ. ಕೆಲವರು ಅದನ್ನು ಆಶಿಸಿ ವಿಶ್ವಾಸದಿಂದ ತೊಲಗಿ ಹೋದರು, ಹಲತರವಾದ ತಿವಿತಿಗಳಿಗೆ ತಮ್ಮನ್ನೇ ತಾವು ಗುರಿ ಮಾಡಿಕೊಂಡರು. ಆತುರಪಟ್ಟು ನಾವು ಧನಾಪೇಕ್ಷೆಯುಳ್ಳವರಾಗಿರದೆ ಮತ್ತು ಕೇಡಿಗೆ ಒಳಗಾಗದೆ ವಿಶ್ವಾಸವನ್ನು ಆಶಿಸೋಣ ಪ್ರೇರೆ. ವಿಶ್ವಾಸವನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಯೇಸುವನ್ನು ನೋಡೋಣ. ಆ ಕೇಡಿನಿಂದ ತೊಲಗಿ ಹೋಗೋಣ. ಧರ್ಮಿಷ್ಠರಾಗೋಣ. ಸದ್ಧರ್ಮಿಗಳು ಕುಡಿಯಾಗಿ ಹರಡುವರು, ಚಿಗುರುವರು ಎನ್ನುವಂತೆ ನಮ್ಮನ್ನು ನಾವು ಹಣದ ಆಸೆಯಿಂದ ನಾನಾ ಬಾಧೆಗಳೊಂದಿಗೆ ತಿವಿಸಿಕೊಳ್ಳದೆ ದೇವರ ಆಸೆಯಿಂದ, ವಾಕ್ಯದ ದಾಹದಿಂದ, ಆತ್ಮಾಭಿಷೇಕದಿಂದ ಅಭಿವೃದ್ಧಿಯಾಗೋಣ ಪ್ರೇರೆ. ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವಂತೆ ಮಹಾಕೃಪೆ ನೀಡಲು ತಂದೆ ಯೇಸು ಕ್ರಿಸ್ತ ನಾಮದ ಪರಿಶುದ್ಧಾತ್ಮ. ಆಮೇನ್ ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿ ಈ ವಾಕ್ಯ ಭಾಗ ಮುಕ್ತಾಯ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೆ, ಪ್ರೀತಿ ಸ್ವರೂಪನೆ, ಶಾಂತಿ ಸ್ವರೂಪನೆ, ನೀತಿ, ಧೈರ್ಯ, ಜ್ಞಾನ, ಸುಜ್ಞಾನಗಳ ತಂದೆ, ಭಯಭಕ್ತಿಗೆ ಪಾತ್ರನೇ, ದೇವದೂತರ ಆರಾಧಿಸುವ ಪರಿಶುದ್ಧನೆ. ದೇವ, ಯಾರದ್ದು ಎನ್ನುವ ಅಂಶವನ್ನು ಕೆಲವು ದೇವರೇ ನಿಮ್ಮ ವಾಕ್ಯಗಳಿಂದ ಧ್ಯಾನಿಸಿದವು ತಂದೆ ಯೇಸುವೆ. ಪರಿಶುದ್ಧಾತ್ಮ ಪ್ರಭುವೆ, ವಾಕ್ಯ ಭಾಗದಿಂದ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯ ಭಾಗಗಳಿಂದ ನಮ್ಮಲ್ಲಿ ಆತ್ಮದ ಕಣ್ಣುಗಳನ್ನು ಹುಟ್ಟಿಸಿರಿ, ನ್ಯಾಯವಾದ ಜೀವಿತವನ್ನು ನೀಡಿರಿ. ನಾವು ಹಣದಾಸೆಗೆ ಬಲಿಯಾಗದೆ ವಿಶ್ವಾಸವನ್ನು ಕಾಪಾಡಿಕೊಳ್ಳುವಂತೆ ಮತ್ತು ಪ್ರೀತಿ, ನಂಬಿಕೆ, ಸಾತ್ವಿಕತ್ವ, ಪರಿಶುದ್ಧತೆ, ನಿತ್ಯಜೀವ ಎಂಬ ವರವನ್ನು ಹಿಡಿದುಕೊಂಡು ಹೋರಾಡುವಂತೆ ಈ ಲೋಕದಲ್ಲಿ ಕೃಪೆ ನೀಡಬೇಕೆಂದು ಪ್ರಭುವೆ, ಕೇಳಿದ ವಾಕ್ಯ ಭಾವಗಳನ್ನು ದುಷ್ಟನ್ನು ಎತ್ತಿಕೊಂಡು ಹೋಗದಂತೆ ದೇವರೇ, ನಿಮ್ಮ ಆತ್ಮನೇ 100ರಷ್ಟು ಫಲ ಕೊಡುವಂತೆ, ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ದುಷ್ಟನ ಎಲ್ಲ ನೋಗಗಳನ್ನು ಮುರಿದಾಕಿ ಶುದ್ಧ ಹೃದಯದೊಂದಿಗೆ ನಿಮ್ಮನ್ನು ಸೇವೆ ಮಾಡುವ ಆತ್ಮೀಯ ಸತ್ಯದಿಂದ ಆರಾಧಿಸುವ ಮಕ್ಕಳಾಗಿ ಮಾಡಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಮಹಾ ದಿವ್ಯ ಸನ್ನಿಧಿಯು, ಅನ್ಯೂನ್ಯತೆ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸ್ವರ, ಪರಿಶುದ್ಧಾತ್ಮ ವರ, ಫಲ, ಆಯುಧ, ಅಭಿಷೇಕ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ ಸಭೆ ಸದಸ್ಯರೊಂದಿಗೂ, ನಿಮ್ಮ ಪ್ರಿಯರೊಂದಿಗೆ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ವಿಶ್ವಾಸ, ಪ್ರಾರ್ಥನಾ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೂ, ಪ್ರಯಾಣದೊಂದಿಗೂ, ದೇವಚಿತ್ತದಂತೆ ಮಹಿಮೆಯೊಂದಿಗೆ, ಬೆಳಕಿನೊಂದಿಗೆ, ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನೆಲೆಗೊಂಡಿರಲಿ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ, ಗ್ಲೋರಿ ಟು ಸನ್ ಆಫ್ ಗಾಡ್.